ಸರ್ಕಾರದ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ವಿಫಲವಾಗಿದೆ ಅನ್ನುವಂಥ ಮಾತನ್ನ ಈಗ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಕಾಲ್ ತುಳಿತದ ಪ್ರಕರಣಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಅಂದರೆ ನಿಜಕ್ಕೂ ಬೇಸರದ ಸಂಗತಿ. ಸರ್ಕಾರ ಸರಿಯಾದ ತಯಾರಿನೇ ಮಾಡಿಕೊಂಡಿಲ್ಲ, ಸರಿಯಾದ ವ್ಯವಸ್ಥೆ ಮಾಡದೇ ಇದ್ದಿದ್ದರಿಂದ ಇಂಥ ಒಂದು ದೊಡ್ಡ ದುರಂತ ಆಯಿತು ಅನ್ನುವಂಥ ಮಾತನ್ನ ಈಗ ಬಿಜೆಪಿ ನೇರವಾಗಿ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ. ತುರ್ತು ಸೇವೆ ನಿಯೋಜಿಸಿರೋದು ಬೇಜವಾಬ್ದಾರಿ, ಅದಕ್ಕೆ ಬೇಕಾದಂಥ ತುರ್ತು ಸೇವೆ ಇರಲಿಲ್ಲ. ಈ ಕೆಟ್ಟ ಘಟನೆಯನ್ನು ತಪ್ಪಿಸ್ಬೋದಾಗಿತ್ತು, ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದರೆ ಇದಾಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಜೋಶಿ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೊಣೆಗಾರಿಕೆಯನ್ನು ಸರ್ಕಾರವೇ ತೆಗೆದುಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಜೋಶಿ. ಟ್ವೀಟ್ ಮೂಲಕ ಪ್ರಹ್ಲಾದ್ ಜೋಶಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರಕ್ಕೆ. ಒಟ್ಟಿನಲ್ಲಿ ಈ ಘಟನೆಗಳನ್ನು ನೋಡ್ತಾ ಇದ್ದರೆ ಬೇಸರ ಆಗುತ್ತೆ. ಆದಂಥ ಘಟನೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಅನ್ನೋಂಥ. ಆದರೆ ಇದಕ್ಕೆ ಬೇಕಾದಂಥ ಸೂಕ್ತ ತಯಾರಿಯನ್ನು ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಮಾಡ್ತಾ ಇದ್ರು. ಅದರಲ್ಲೂ ಭದ್ರತೆ ವಿಚಾರದಲ್ಲಿ ಒಂದು ನೇರವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ತೆರೆದ ವಾಹನದಲ್ಲಿ ನಾವು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಪೊಲೀಸ್ ಅಧಿಕಾರಿಗಳು ಮೊದಲೇ ಹೇಳಿದರು. ಯಾಕೆಂದರೆ ಈಗಲೇ ಇಷ್ಟೊಂದು ಅನಾಹುತ ಆಗಿದೆ, ಒಂದು ವೇಳೆ ತೆರೆದ ವಾಹನದಲ್ಲಿ ಏನಾದರೂ ಕೂಡ ಎಲ್ಲ ಆಟಗಾರರು ಏಕಕಾಲದಲ್ಲಿ ಹೋಗಿದ್ದರೆ ನಿಜಕ್ಕೂ ಇನ್ನಷ್ಟು ಕಷ್ಟ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸುಮಾರು ಲಕ್ಷಾಂತರ ಮಂದಿ ಏಕಕಾಲದಲ್ಲಿ ಒಂದೇ ರಸ್ತೆಗೆ ಜಮಾಯಿಸಿದಾಗ ಅವರನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇತ್ತು. ಹೀಗಾಗಿ ಎಲ್ಲ ಕಾರಣಗಳಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನೊಂದು ಕಡೆಗೆ ಸರಿಯಾದಂಥ ವ್ಯವಸ್ಥೆ ಅಲ್ಲದೆ ಒಂದೇ ಗೇಟ್ನಲ್ಲಿ ಇಷ್ಟೊಂದು ನುಗ್ಗಲಾಗಿದ್ದಕ್ಕೆ ಕಾರಣ ಕೂಡ ಇದೆ. ಇದರ ಜೊತೆಗೆ ಆ ಸ್ಲ್ಯಾಬ್ ಏನಿದೆ, ಫುಟ್ಪಾತ್ನ ಸ್ಲ್ಯಾಬ್ ಕೂಡ ಕುಸಿದು ಬಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದು ಯಾವ ಕಾರಣಕ್ಕೋಸ್ಕರ ಕುಸಿದು ಬಿತ್ತು, ಏಕಾಏಕಿ ಜನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬಂದು ನಿಂತ್ಕೊಂಡಿದ್ದಕ್ಕೂ ಕೂಡ ಒಂದು ಕಾರಣ ಇದೆಯಾ, ಇದೆಲ್ಲವೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಪೊಲೀಸ್ ಈಗಾಗಲೇ ತನಿಖೆಯನ್ನು ಸಹಜವಾಗಿ ಮಾಡ್ತಾರೆ ಈ ವಿಚಾರದಲ್ಲಿ. ಇದ್ರ ಜೊತೆಗೆ ಯಾರ್ಯಾರು ಆಸ್ಪತ್ರೆಗೆ ದಾಖಲಾಗಿದ್ದರು, ಈ ಒಂದು ಕಾಲು ತುಳಿತಕ್ಕೆ ಒಳಗಾದರು, ಅವರನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು. ಇದರ ಜೊತೆಗೆ ಈಗಾಗಲೇ ಅಧಿಕಾರಿಗಳಿಂದ ಕೂಡ, ವೈದ್ಯರಿಂದಲೂ ಕೂಡ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಏನಾಗ್ತಾ ಇದೆ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಇದೆಲ್ಲವೂ ಕೂಡ ವಿವರವನ್ನು ತೆಗೆದುಕೋತಾ ಇದ್ದಾರೆ. ಈಗ ವೈದೇಹಿ ಆಸ್ಪತ್ರೆಯಿಂದ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಆಸ್ಪತ್ರೆಗೆ ಬರುವಂಥ ಸಂದರ್ಭದಲ್ಲಿ 4 ಮೃತಪಟ್ಟಿದ್ದು, ಬ್ರಾಡ್ ಡೆಡ್ ಅನ್ನುವಂಥ ಮಾತನ್ನು ಹೇಳಿದ್ರು.